ಮೊದಲನೆಯ ಪ್ರಶ್ನೆ, ಯಾವ ಕಾರಣದಿಂದ ಹೃದಯಾಘಾತ ಆಗುತ್ತದೆ? ಎ ಕೊಲೆಸ್ಟ್ರಾಲ್, ಬಿ ಬಿಪಿ, ಸಿ ಎದೆ ಉರಿ, ಡಿ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ ಎ ಕೊಲೆಸ್ಟ್ರಾಲ್. ಮುಂದಿನ ಪ್ರಶ್ನೆ, ಯಾವ ರೋಗವನ್ನು ಸೈಲೆಂಟ್ ಕಿಲ್ಲರ್ ಎಂದು ಕರೆಯುತ್ತಾರೆ? ಆಪ್ಷನ್ಸ್ ಎ ಹೈ ಬಿಪಿ, ಬಿ ಮಧುಮೇಹ, ಸಿ ಥೈರಾಯ್ಡ್, ಡಿ ಏಡ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಹೈ ಬಿಪಿ. ಹೈ ಬಿಪಿಯನ್ನು ಸೈಲೆಂಟ್ ಕಿಲ್ಲರ್ ಎಂದು ಕೂಡ ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಮಾನವನ ರಕ್ತವು ಎಷ್ಟು ದಿನಗಳ ಕಾಲ ಸಂಗ್ರಹಿಸಿ ಇಡಬಹುದು? ಆಪ್ಷನ್ಸ್ ಎ 20 ದಿನಗಳು, ಬಿ 25 ದಿನಗಳು, ಸಿ 30 ದಿನಗಳು, ಡಿ 42 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಡಿ 42 ದಿನಗಳು. ಮುಂದಿನ ಪ್ರಶ್ನೆ, ತಂಬಾಕಿನಲ್ಲಿರುವ ವಿಷ ಪದಾರ್ಥ ಯಾವುದು? ಎ ನಿಕೋಟಿನ್, ಬಿ ಕೆಫೀನ್, ಸಿ ಅಫೀಮ್, ಡಿ ಕೊಕೇನ್. ಸರಿಯಾದ ಉತ್ತರ ಆಪ್ಷನ್ ಎ ನಿಕೋಟಿನ್. ತಂಬಾಕಿನಲ್ಲಿ ನಿಕೋಟಿನ್ ಎಂಬ ವಿಷ ಪದಾರ್ಥವಿರುತ್ತದೆ. ನೆಕ್ಸ್ಟ್ ಕ್ವೆಶನ್, ಫ್ರಿಜ್ನಲ್ಲಿ ಉಪಯೋಗಿಸುವ ಅನಿಲ ಯಾವುದು? ಎ ಅಮೋನಿಯಾ, ಬಿ ಓಝೋನ್, ಡಿ ಇಂಗಾಲ್, ಡಿ ಆಕ್ಸಿಜನ್. ಸರಿಯಾದ ಉತ್ತರ ಆಪ್ಷನ್ ಎ ಅಮೋನಿಯಾ. ಫ್ರಿಜ್ನಲ್ಲಿ ಅಮೋನಿಯಾ ಎಂಬ ಅನಿಲವನ್ನು ಉಪಯೋಗಿಸುತ್ತಾರೆ. ನೆಕ್ಸ್ಟ್ ಕ್ವೆಶನ್, ಹೆಚ್ಚು ಉಪ್ಪು ತಿಂದರೆ ದೇಹದ ಯಾವ ಭಾಗ ನಾಶವಾಗುತ್ತದೆ? ಆಪ್ಷನ್ಸ್ ಎ ಕಿಡ್ನಿ, ಬಿ ಶ್ವಾಸಕೋಶ, ಡಿ ಕಣ್ಣುಗಳು, ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ. ವಿಶ್ವದಲ್ಲೇ ಅತಿ ಹೆಚ್ಚು ಚಲನಚಿತ್ರ ನಿರ್ಮಿಸುವ ದೇಶ ಯಾವುದು? ಎ ಅಮೇರಿಕಾ, ಬಿ ಇಂಗ್ಲೆಂಡ್, ಸಿ ಭಾರತ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ನೆಕ್ಸ್ಟ್ ಕ್ವೆಶನ್, ಮನುಷ್ಯನ ಚರ್ಮದ ಮೇಲ್ಪದರ ಬಣ್ಣ ಹೊಂದಿರಲು ಕಾರಣವೇನು? ಎ ವಿಟಮಿನ್ನಿಂದ, ಬಿ ರಕ್ತದಿಂದ, ಸಿ ಮೆಲನಿನ್ನಿಂದ, ಡಿ ಸೂರ್ಯನ ಕಿರಣದಿಂದ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಲನಿನ್. ಮುಂದಿನ ಪ್ರಶ್ನೆ, ಸುಟ್ಟ ಗಾಯಗಳಿಗೆ ಏನು ಹಚ್ಚುವುದರಿಂದ ಬೇಗ ವಾಸಿಯಾಗುತ್ತದೆ? ಆಪ್ಷನ್ಸ್ ಎ ಆಲೂಗಡ್ಡೆ, ಬಿ ಅಲೋವೆರಾ, ಸಿ ಜೇನುತುಪ್ಪ, ಡಿ ಕೊಬ್ಬರಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಎ ಬಿ ಸಿ ಮತ್ತು ಡಿ. ನೆಕ್ಸ್ಟ್ ಕ್ವೆಶನ್, ಆಂಟಿಬಯೋಟಿಕ್ ಅನ್ನು ಅಧಿಕವಾಗಿ ಉಪಯೋಗ ಮಾಡಿದರೆ ಏನಾಗುತ್ತದೆ? ಎ ನರ ದೌರ್ಬಲ್ಯ, ಬಿ ಕಿಡ್ನಿ ಸಮಸ್ಯೆ, ಸಿ ಮೊಳಕಾಲು ನೋವು, ಡಿ ಕಿವುಡು.
ಸರಿಯಾದ ಉತ್ತರ ಆಪ್ಷನ್ ಡಿ ಕಿವುಡು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ.